ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಸಿದ್ದು ಬ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿ ಬಸ್ಸಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಏನು ಬ್ಲಾಗ್ ಅಂತಂದು ಈಗಾಗಲೇ ನೀವು ತಮ್ಮನೇ ನೋಡಿಬಿಟ್ಟು ಗೊತ್ತಾಗಿರ್ಬೋದು. ಇದು ನಮ್ಮ ಉಡುಪಿ ಟ್ರಿಪ್, ಅದು ಫ್ರೆಂಡ್ಸ್ನೊಟ್ಟಿಗೆ ಹೋಗೋದು ಅಂತಂದರೆ ಅದೊಂಥರ ಖುಷಿನೇ ಬೇರೆ, ಎಂಜಾಯ್ಮೆಂಟೇ ಬೇರೆ. ಸೊ ಈಗ ನಾವು ಡಿಗ್ರಿ ಫೈನಲ್ ಇಯರ್ಸ್ ಆಗಿದ್ದ ಕಾರಣ ನೆಕ್ಸ್ಟ್ ನಾವು ಹೋಗ್ತೀವೋ ಅಥವಾ ಇಲ್ವೋ ಅದು ಗೊತ್ತಿಲ್ಲ. ಸೊ ಆದ ಕಾರಣ ನಾವೊಂದು ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಈ 3 ಜನ ಹೋಗ್ತಿದ್ದೀವಿ. ಇದನ್ನ ಜರ್ನಿ ಹೇಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ಟಾರ್ಟಿಂಗ್ ನಾವು ಕಾರ್ಟಿಗಿಂದ ಟ್ರಿಪ್ನ ಸ್ಟಾರ್ಟ್ ಮಾಡಿರೋದು. ಸೊ ಎಲ್ಲರೂ ಫ್ರೆಂಡ್ಸ್ಗೂ ಹೇಳಿದ್ವಿ ಬನ್ನಿ ಅಂತಂದ್ಬಿಟ್ಟು. ಸೊ ಒಂದು 5 ಮೆಂಬರ್ಸ್ ಆರ್ 6 ಮೆಂಬರ್ಸ್ ನಾವು ರೆಡಿಯಾಗಿದ್ವಿ. ಲಾಸ್ಟ್ ಮೂಮೆಂಟ್ನಲ್ಲಿ 1 2 3 ಮೆಂಬರ್ಸ್ ಬರಲ್ಲ ಅಂತಂದು ಹೇಳಿದರು. ಸೊ ಮತ್ತು ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಏನು ಮಾಡೋಕ್ಕಾಗಲ್ಲ, ಹೋಗೋಣ, ನಾವಾದರೂ ಫೈನಲ್ ಇಯರ್ಸ್ ನೆಕ್ಸ್ಟ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಓಕೆ ಲೆಟ್ಸ್ ಗೋ ಅಂತಂದು ಹೋಗಿದ್ದು. ಜರ್ನಿ ತುಂಬ ಚೆನ್ನಾಗಾಗಿತ್ತು. ಯಾವಾಗ ಹೋದ್ವಿ ಗೊತ್ತಾಗಲಿಲ್ಲ, ಯಾವಾಗ ಬಂದ್ವಿ ಅನ್ನೋದು ಗೊತ್ತಾಗಲಿಲ್ಲ. ಸೊ ನಾವು 3 ಮೆಂಬರ್ಸ್ ಆದ ಕಾರಣ ಅಲ್ಲಿ ಇಳಿಯೋಕ್ಕೇನು ಹೋಗಲಿಲ್ಲ, ಅಂದರೆ ಉಳ್ಕೊಳೋಕ್ಕೇನು ಹೋಗಲಿಲ್ಲ. 1 ಡೇ ಟ್ರಿಪ್ ಮಾಡಿಕೊಂಡು ವಾಪಸ್ ಬಂದ್ವಿ. ಚೆನ್ನಾಗಿತ್ತು ಜರ್ನಿ. ಬಿಸ್ಕೆಟ್ನಲ್ಲಿ ಹೇರ್ ಕಾಣ್ತಾ ಏನೋ ಗೊತ್ತಿಲ್ಲ, ಫಿಟ್ ಆ್ಯಂಡ್ ರನ್ ಅಂತ ಬಿಸ್ಕೆಟು ಚೆನ್ನಾಗಿಲ್ಲ. ನಮ್ಮ ಹೈಡ್ ಆ್ಯಂಡ್ ಸಿಕ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಅದಕ್ಕೆ ನಾನು ಇದು ಹೈಡ್ ಆ್ಯಂಡ್ ಸಿಕ್ ಜಸ್ಟ್ ಟ್ರಯಲ್ ಮಾಡೋದು. ಇದು 5 rupees, 20 rupees. ಬಿಟ್ವೀನ್ ದ ಡಿಫ್ರೆನ್ಸ್ 20 rupees. ತಿಂತಿಲ್ಲ ಗೈಸ್, ಬಿಸಾಕ್ತೀವಿ. ಟೇಸ್ಟ್ ಭಾಳ ಡಿಫ್ರೆನ್ಸ್ ಇದೆ. 30 rupees ಗೈಸ್. ಕಂಟಿನ್ಯೂ ಆಗಲ್ಲ, ಇಲ್ಲ ತಿಂತವಳೆ ಇನ್ನು ಜಸ್ಟ್ ಇನ್ನು ಕೊಪ್ಪಳ ಬಿಟ್ಟಿದ್ದೀವಿ ಗೈಸ್. ಇನ್ನೂ 1 2 hours ಕೂಡ ಆಗುತ್ತೆ. 2.5 hours ಆಯಿತು. ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟು ತಿನ್ಬಿಟ್ಟು ಗೈಸ್. ಹೊಟ್ಟೆನ ಕಣ್ಣ ಮರಿ ಕಟ್ಟೆನ ಒಂದೇ ತಿಂದಿರೋದು ನಾನು. ಇದು 1 2 ಅಷ್ಟೇ. ಒಂದು ಕುರ್ಕುರೆ ಗೈಸ್, ಒಂದು ಅದು ಯಾವುದೋ ಚಿಪ್ಸ್ ಅಂತ ಗೈಸ್, ನೆಕ್ಸ್ಟ್ ಬಿಸ್ಕೆಟ್ ಗೈಸ್, ಆಮೇಲೆ ನೆಕ್ಸ್ಟ್ ಇದು ಗೈಸ್. ಇದು ಸ್ವಲ್ಪ ಬಿಟ್ಟು ಅದು ಯಾವುದೋ ಬೇರು ಹಣ್ಣು ಹುಡುಕ್ತಾಳೆ, ಸಿಕ್ಕರೆ ಅದು ಕೂಡ ಸಕ್ಕ ಜಮಾಯಿಸ್ತಾಳೆ. ಹಂಗೆ ನನಗೊಂದು ಸ್ವಲ್ಪ ಕೊಡ್ತಾರೆ, ಹಂಗೆ ನಾನು ಜಮಾಯಿಸ್ತೀನಿ. ನೆಕ್ಸ್ಟ್ ಬಸ್ ನಮ್ಮ ಗದಗ್ನಲ್ಲಿತ್ತು. ಸೊ ಅಲ್ಲಿಂದ ಹೋಗ್ಬೇಕಂತ ಇಳಿದು ಬಸ್ನ ಅಲ್ಲಿ ಕಾಣ್ತಿದೆಯಲ್ಲ ಆ ಬಸ್ನಲ್ಲೇ ಹೋಗಬೇಕಿತ್ತು. ನಮ್ಮ ಬಸ್ ನೆಕ್ಸ್ಟ್ ಅಲ್ಲಿತ್ತು. ಸೊ ಹೋಗಬೇಕಾದ್ರೆ ನಮಗೆ ಆಟೋ ಮಹಿಳೆ ಓಡಿಸ್ತಿರೋದು ಕಾಣ್ತು. ತುಂಬ ಖುಷಿ ಆಯಿತು. ಅದೊಂಥರ ಹೆಮ್ಮೆ ವಿಚಾರ, ಯಾಕಂದರೆ ಹೆಣ್ಮಕ್ಳು ಈಗ ಓಡಾಡೋದೇ ಕಷ್ಟ. ಸೊ ಅದರಲ್ಲಿ ಇವರು ಆಟೋ ಓಡಿಸ್ತಿರೋದು ಅದು ಒಂಥರ ಖುಷಿ ಆಯಿತು ನಮಗೆ. ಅದ್ರ ಬಗ್ಗೆನೇ ಮಾತಾಡ್ತಾ ಹೋಗ್ತಾ ಇದ್ವಿ. ನೆಕ್ಸ್ಟ್ ನಾವು ಈಗ ಹುಬ್ಳಿ ರೀಚ್ ಆದ್ವಿ. ಉಡುಪಿಗೆ ಬಂದು ನಾನು ಸುಮಾರು ದಿನಗಳೇ ಆಯಿತು. ದಾಂಡೇಲಿ ಬಂದಾಗ ಮಾತ್ರ ನಾನು ಬಂದಿರೋದು. ನೀವು ಬ್ಲಾಗ್ ನೋಡಿದ್ರೆ ಗೊತ್ತಾಗೋಗ್ಬೋದು. ಸೊ ನೆಕ್ಸ್ಟು ಈಗ ಹೊಸ ಬಸ್ ಸ್ಟಾಪ್ ಅಂತ ಆಗಿದೆ. ತುಂಬ ಚೆನ್ನಾಗಿತ್ತು, ನೋಡ್ತಿದ್ವಿ ನಾವು. ಚಿಗರಿ ಬಸ್ಗಳಿಗಂತಲೇ ಮಾಡಿರ್ಬೋದು ಈ ಬಸ್ ಸ್ಟಾಪ್, ಯಾಕಂದರೆ ತುಂಬಾ ಚಿಗರಿ ಬಸ್ಗಳಿದ್ವು ಆ್ಯಂಡ್ ಸಿಟಿ ಬಸ್ ಕೂಡ ಇದ್ವು. ಚೆನ್ನಾಗಿ ಕಟ್ಟಿದ್ರು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೆಕ್ಷನ್ಸ್ಗಳಾಗಿದ್ವು. ಹುಬ್ಳಿ ಗೈಸ್. ಈಗ ನಾನೇ ನಿಮ್ಮ ಸೀಟ್ ಇಲ್ಲ, ನಂದು ಸೀಟ್ ಅಲ್ಲಿದೆ, ಅಲ್ಲಿ ಬುಕಿಂಗ್ ಮಾಡಿದ್ದಾರೆ, ಅಲ್ಲಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ವಾಶ್ರೂಮ್ ಹೋಗಿದ್ದಾರೆ, ಬ್ಯಾಗ್ ಕಲಿಯಕ್ಕೆ ನನಗೆ ಇಟ್ಟಿದ್ದಾರೆ. ಸೊ ಅವ್ರು ಬಂದಮೇಲೆ ನೆಕ್ಸ್ಟ್ ನಾನು ಹೋಗ್ತೀನಿ. ನೆಕ್ಸ್ಟು ಮಾರ್ನಿಂಗ್ 7 o'clock ಏನೋ ರೀಚ್ ಆಗ್ತೀವೋ ಅಥವಾ ಯಾವಾಗ ರೀಚ್ ಆಗ್ತೀವಿ ಗೊತ್ತಿಲ್ಲ. ಬಟ್ ರೀಚ್ ಆದಮೇಲೆ ರೂಮ್ನ ತೊಗೊಂಡು ಬುಕಿಂಗ್ ಮಾಡ್ಕೋಬೇಕು. ನೋಡೋಣ ಏನಾಗುತ್ತೆ ಅಂತ. ಅದೇ ಆಗಲಿ ನೀವು ನೋಡ್ತಿರ್ಬೋದು. ಬಸ್ ನಿಂದಿರ್ಸಿ ಹೋಗಿದ್ದಾರೆ ಒಂದು ಸೈಡು. ಇವಾಗ ಹುಬ್ಳಿ 7:45 7:46 ಸಮಥಿಂಗ್ ಆಗಿದೆ. ದೀಪ ಏನು ದೀಪ, ಏನು ತಿಂಡಿ? ಎಗ್ ರೈಸ್. ಹೆಂಗಿತ್ತು? ಸೀರಿಯಸ್ ಆಗಿ ಹೇಳು.
ಗೈಸ್ ಹೇಳ್ಬೇಕು, ನಮ್ಮ ಊರಾಗ ಅಡ್ಡೆಗೆ ಕ್ಯಾಂಪ್ ಅಂತ ಐತಾ, ಅಲ್ಲಿ ಸಖತ್ ಮಾಡ್ತಾರೆ. ಹಂಗ ತಿಂದ್ರೆ ಕಿಕ್ ಕೊಡ್ತೈತಿ, ಕಿಕ್ ಅಷ್ಟು ಸೂಪರ್ ಇರ್ತೈತಿ. ಇದ್ರಾಗ ಅದ್ರ ಅರ್ಧ ಭಾಗ ಸಿಗ್ತೀವಿ ಇಲ್ಲಿ. ಮತ್ತೆ 100 ರೂಪಾಯಿ ಬೇರೆ. ಅಲ್ಲಿ 45 ರೂಪಾಯಿ ಕೊಡ್ತೀನಿ ಬಾ ಒಂದ್ಸರಿ ನಮ್ಮೂರಿಗೆ ಬಾ ನೀನು ಗೈಸ್ ಸುಂತ ಫೇಸ್ ವಾಶ್ ಮಾಡ್ಕೊಂಬಂದಾಳ ಹೋಟೆಲ್. ಉಂಡ ಮಕ್ಕ ತಗೊಂಬಂದ್ಬಿಟ್ಲಿ. ಇವಾಗ ಆಯ್ತಕ್ಕೆ ಮಸ್ತ್ ನಿದ್ದೆ ಹೊಡೆದು ಬಿಡ್ತಾ, ಕಿಟಕಿ ಬಿಟ್ಟು ಬಿಡ್ರಿ. ವಿಂಡೋ ಯಾರು ಬಿಡ್ತಾರೆ ಈಗ? ನನಗೆ ವಿಂಡೋ. ಗೈಸ್ ಇದೆ ನಮ್ಮ ಬಸ್ಸು, ಹುಬ್ಳಿ ಧರ್ಮಸ್ಥಳ. ಎಲ್ಲ ಸಕ್ಕತ್ತಾಗೈತೆ, ಫುಲ್ ಮಸ್ತಿದೆ. ಬಟ್ ಎಗ್ರೆಸ್ ಚೆನ್ನಾಗಿದ್ದಿಲ್ಲ ಗೈಸ್. ಸುಮ್ಮನೆ ಏನೋ ಊಟ ಮಾಡ್ಬೇಕಂತಂದ್ಬಿಟ್ಟು ಊಟ ಮಾಡಿದ್ವಿ. ಬಟ್ ಸ್ಯಾಟಿಸ್ಫೈಡ್ ಏನಾಗಿಲ್ಲ. ಬಟ್ ತುಂಬಿಸ್ಕೊಂಡಿದ್ವಿ. ಅದನ್ನು ಜೀರ್ಣ ಮಾಡ್ಕೊಳಕ್ಕೋಸ್ಕರ ಜೀರ ತೊಗೊಂಡಿದ್ವಿ. ನಮ್ಮ ಊರಿನ ಪ್ರತಿಭೆ ಹೇಳು ದೀಪಾಜಿ. ದೀಪ ವಾಕ್ ಮಾಡ್ತೀನಿ, ನಿದ್ದೆ ಮಾಡೋಕ್ಕಲ್ಲ. ನಮ್ಮ ಊರು ನಮ್ಮ ಹೆಮ್ಮೆ ಹೇಳು. ಎಗ್ರೆಸ್ ಹೇಗಿತ್ತು? ನನಗೆ ಇಷ್ಟ ಆಗಲಿಲ್ಲ. ಸುಮ್ಮನೆ ಊಟ ಮಾಡ್ಬೇಕಲ್ಲ, ಊಟ ಮಾಡಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅಂದ್ಬಿಟ್ಟು ತಿಂದ್ವಿ. ಹೊಟ್ಟೆ ತುಂಬಿಸ್ಕೊಂಡ್ವಿ. ಈಗ ಇದನ್ನು ಕುಡ್ಬಿಟ್ಟು ಕರಗಿಸ್ಕೊಂಡ್ವಿ. ಇದು ನಮ್ದ ಬಸ್ ಅದ. ಇದು ಗುರುಜಿನ ಕೇಳಿ ಬರ್ಬೇಕು ಯಾವ ಬಸ್ ನಮ್ದು ಅಂತ. ಯಾವ ಗುರುಜಿ? ದೀಪ ಗುರುಜಿ. ಯಾವ ಗುರುಜಿ ಅಂದ್ರೆ ಬರೋದಿಲ್ಲ. ಅಲ್ಗಾಡ್ಸ್ಬಿಟ್ಟಿದ್ದೆ, ಓಪನ್ ಆಗುತ್ತೆ ಎಲ್ಲ. ಎಷ್ಟು ಸಮಾಧಾನ ಇದ್ರೊಳಗೆ. ಇಷ್ಟು ನಂದು ಗೈಸ್. ಏನು ಕ್ವಾಟ್ಲ ಕೊಡ್ತಾರಂದ್ರೆ ಗುರು, ನಮ್ಮ ಸೀಟಿಂದ ಕುಂತವ್ರೆ ಬೋಕಿರಾಡಿ ಅವ್ರೆ. ಸೀರಿಯಸ್ಲಿ ಗೈಸ್, ನಾನೆಲ್ಲರೂ ಮಲ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಝೂಮ್ ಹಾಕಿದ್ವಿ ನೋಡಿ ಸ್ನೇಹಿತರೆ. ಟೀಮ್ ಮಾತ್ರ ಗೈಸ್ ಟ್ರಿಪ್ಪಿಗೋಸ್ಕರ ಬಂದವರು ಧರ್ಮಸ್ಥಳ. ಟ್ರಿಪ್ಪಿಗೆ ಬಂದವರು ಅವ್ರ ಅಜ್ಜಿ ತಿಥಿಗೆ ಬಂದವರು ಒಂದು ಗೊತ್ತಿಲ್ಲ, ಆದರೆ ಗೊತ್ತಾಯ್ತಿಲ್ಲ. ಅದು ಕೂಡ ಮಲ್ಕೊಳಕ್ ಬಿಡ್ತೀವಿ. ಬಡ ಅದು ಹೋಗುತ್ತದೆ. ನಿನಗಲ್ಲ ನಮಗೆ ಹೋಗುತ್ತೆ ಕಿಕ್ಕಲ್ಲಿ. ಮಜಾ ಇರಲ್ಲ ಕುಡಿಬೇಕಂದ್ರೆ. ಯಾವ ಗುಂಪೆ ಕೊಡೆ ಕೊಡೆ ಆ ಕಡೆ ಗುಂಪು ಅಲ್ಲಿ ಐತಲ್ಲ, ಲಾರಿ ಪಕ್ಕ ಐತಲ್ಲ ಆ ಗುಂಪು. ಈ ಗುಂಪಲ್ಲ, ಆ ಗುಂಪು ಇದೆಲ್ಲ ಗೈಸ್. ರೇಟ್ ಅವ್ರು ಗೈಸ್ ನಾವೇನು ಹೊಟ್ಟೆ ಕಿಚ್ಚಿಂದ ಹೇಳ್ತಿಲ್ಲ, ಬಟ್ ನಮಗೆ ಟಾರ್ಚರ್ ಇಕ್ಕಿದ್ದಾರೆ. ಸೊ ಹಂಗಾಗಿ ಹೇಳ್ತಿದ್ದೀವಿ. ಆಗಲೇ ತೋರಿಸಿದ್ರಲ್ಲ ಸರ್ವಿಸ್ ಅವರು. ಈ ಬಸ್ ಅವ್ರು ಯಾರು ಪ್ರೈವೇಟ್ ಬಸ್ ಅವ್ರು ಬಂದರೆ ಟ್ರಿಪ್ಪಿಗೋಸ್ಕರ ಬಂದಿದ್ದಾರೆ ಗೈಸ್. ಕೋಟೆ ಕೊಡು ಹೆಣ್ಮಕ್ಳು ಊಟ ಮಾಡ್ತಾರೆ, ಊಟ ಮಾಡತ್ತಾರ ಅವರು. ನಮ್ಮ ಬಸ್ನಲ್ಲಿ ಊಟ ಮಾಡ್ತಾರೆ ಗೈಸ್. ಊಟ ಮಾಡತ್ತಾರ ಗೈಸ್. ಅಕ್ಕಿಲಾಡಿ ಊಟ ಮಾಡ್ತಾರೆ. ಅಕ್ಕಿಲಾಡಿಗಳು ಮನೆಯಿಂದನೇ ಬಾಕ್ಸ್ ತಂದವ್ರೆ. ಡಿನ್ನರ್ ಮಾಡ್ತಾರೆ ನಮ್ಮ ಸೀಟ್ ಮೇಲೆ ಕುಂತ್ಕೊಂಡು. ನಮ್ಗೆ ಮನೆಗೆ ಊಟ ತಿಂದು ಬೇಸರ. ದೀಪ ಹೆಂಗಿತ್ತು? ಎಗ್ ರೈಸ್ ಅದು ಎಗ್ ರೈಸ್ ಅಂತ ನನಗೆ ಎಗ್ ಬರೀ ಅನ್ನ ತಿಂದಂಗೆ. ಗೈಸ್ ಫಸ್ಟ್ ಟೈಮ್ ನಾನು ದೀಪ ಸುನೀತಾ ನಾನ್ ವೆಜ್ ಟ್ರೈ ಮಾಡೋಣ ಅಂದ್ಕೊಂಡ್ವಿ ಗೈಸ್. ಬಟ್ ಮನಸ್ಸು ಒಪ್ಪಲಿಲ್ಲ ಗೈಸ್. ವೆಜಿಟೇರಿಯನ್ ಆಗಿ ನಾನ್ ವೆಜ್ ಮುಟ್ಟಕ್ಕೆ ಮನಸ್ಸು ಒಪ್ಪಲಿಲ್ಲ ಗೈಸ್. ಸೊ ಹಾಗಾಗಿ ಮುಟ್ಟಿಲ್ಲ ಗೈಸ್, ಮುಟ್ಟಲ್ಲ. ಇವಾಗ ಏನು ತೋರಿಸ್ತೆ ನನ್ನ ಹಿಂದ್ಗಡೆ, ಆ ಗರ್ಲ್ಸ್ ನಮಗೆ ತುಂಬ ಇರಿಟೇಟ್ ಮಾಡ್ತಿದ್ರು, ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಒನ್ ಟೈಮ್ ಹೇಳಿದೆ ಸ್ವಲ್ಪ ಸೈಲೆಂಟ್ ಆಗಿರಿ, ಮಲ್ಕೊಂಡಿರ್ತಾರೆ ಸೀನಿಯರ್ಸ್ ಎಲ್ಲ ಅಂತ ಅಂದ್ಬಿಟ್ಟು. ಆದರೂ ಮತ್ತೆ ಮಾಡಿದರು, ಪರವಾಗಿಲ್ಲ ಅಂತಂದು ನಾವೇ ಅಡ್ಜಸ್ಟ್ ಮಾಡಿಕೊಂಡು ಜರ್ನಿನ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಒಂದು 5:30 6 o'clock ನಾವು ಉಡುಪಿ ರೀಚ್ ಆಗಿ ಅಲ್ಲಿ ನಾವು ಬೆಳಗ್ಗೆ ಹೋಗಿ ದರ್ಶನ ಮಾಡೋಣ ಅಂತಂದು ಹೋಗಿದ್ವಿ.
ಫಸ್ಟು ಫ್ರೆಶ್ ಅಪ್ ಆಗಬೇಕಲ್ವ, ಸೊ ನಾವು ರೂಮ್ನ ಹುಡುಕ್ತಿದ್ವಿ. ಜನ ಇದ್ದರು, ವಿಡಿಯೋದಲ್ಲಿ ಅಷ್ಟು ಕಾಣ್ತಿಲ್ಲ, ಬಟ್ ಅಲ್ಲಿ ಜನಗಳಿದ್ದರು, ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸೊ ಇದ್ದರು. ನಾವು ಡೈರೆಕ್ಟ್ ಫಸ್ಟು ನಾವು ರೀಚ್ ಆಗಿದ್ದು ಕನಕನ ಕಿಂಡಿ. ಅಲ್ಲೊಂದಿಷ್ಟು ಜನ ಏನೋ ಓದ್ತಾಯಿದ್ರು, ಕೆಲವೊಂದಿಷ್ಟು ಜನ ಬರಿತಾಯಿದ್ರು. ಸೊ ಚೆನ್ನಾಗಿ ಫಸ್ಟಿಗೆ ಇದು ನಮ್ಮ ಕಣ್ಣಿಗೆ ಕಂಡಿದ್ದು ತುಂಬಾ ಖುಷಿ ಆಯಿತು. ಸ್ಟಾರ್ಟಿಂಗ್ ಏನು ಕನಕನ ಕಿಂಡಿ ಕಂತು, ರಿಯಲಿ ನಾನು ಒಂದು ಥಾಟ್ ಬಂತು, ನಾನು ಒಂದು ಟೈಮ್ ಇಲ್ಲಿಗೆ ಬಂದಿದ್ನಲ್ಲ ಅಂತ ಅಂದ್ಬಿಟ್ಟು 8th ಸ್ಟ್ಯಾಂಡರ್ಡ್ ಐ ಥಿಂಕ್ ನಾನು ಬಂದಿರೋದು. ಆವಾಗ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿದ್ದೆ ನಾನು. ಸೊ ನೆಕ್ಸ್ಟು ನಾವು ರೂಮ್ ಮಾಡ್ಕೊಳ ಅಂದ್ಕೊಂಡ್ವಿ. ನನಗೇನು ಅನಿಸ್ತು, ನಾವು ಉಳ್ಕೊಳೋದೇನು ಬೇಡ, ಜಸ್ಟ್ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ರೂಮ್ ಆದರೂ ಒಂದು ಮಾತು ಕೇಳೋಣ, ಒಂದು 1 ಅವರ್ಗೆ 2 ಅವರ್ಗೆ ಒಂದು ಸ್ನಾನ ಮಾಡಿಕೊಂಡು ಜಸ್ಟ್ ಹಿಂಗೆ ಬರೋದಕ್ಕೆ ಕೇಳಿದೆ. ರೂಮ್ ಏನು 1 ಅವರಿಗೆ ಕೊಡಲ್ಲ ಅಂತಂದರು. ಸೊ ಹೋಗಲಿ, 24 ಅವರ್ಸಿಗೆ ಎಷ್ಟು ಅಂತ ಕೇಳಿದೆ ಪರ್ ಹೆಡ್, ಜಸ್ಟ್ ಕೇಳೋಣ ಅಂತಂದ್ಬಿಟ್ಟು ಕೇಳಿದೆ. ಇಲ್ಲಿ ಫುಲ್ ಫಿಲ್ಲಪ್ ಆಗಿದೆ ರೂಮ್ಸ್ ಎಲ್ಲ. ಸೊ ಹಾಗಾಗಿ ಏನು ಮಾಡಿದರು, 700ಗೆ ಒಂದು 4 ಅವರ್ಸ್ ಕೊಡ್ತೀನಿ ಅಂತ ಅಂದರು. ಜಾಸ್ತಿ ಆಯ್ತು ಅನಿಸ್ತು. ಬಟ್ ಆದರೆ ಡೈಲಿ ರೊಟೀನ್ ಅಂದರೆ ಡೈಲಿ ಒಳಗೆ ಯಾವ ಥರ ನಿಮ್ಮದು ಫೀಸ್ ಇರ್ತೈತೆ ಅಂದರೆ 24 ಅವರ್ಸಿಗೆ 1000 ರುಪೀಸು, ಎ ಸಿ ವಿತ್ ಇತ್ತಂದರೆ 1200 ಅಂತ ಹೇಳಿದರು. ಸೊ ಈಗ ಬೇಡ ಅಂತಂದು ನಾವೇನು ಮಾಡಿದ್ವಿ, ನಾರ್ಮಲ್ ಪಬ್ಲಿಕ್ ಬಾತ್ರೂಮ್ಸ್ನಲ್ಲೇ ನಾವು ಸ್ನಾನ ಮುಗಿಸ್ಕೊಂಡು ದರ್ಶನ ಮಾಡೋಕ್ಕೆ ಹೋದ್ವಿ. ನಮ್ಮ ಪ್ರಪಂಚದಲ್ಲಿ ನೋಡಿ ಗೈಸ್, ಇದು ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಹೋಗಮ್ರೇ ಮುಂದೆ ನೆಕ್ಸ್ಟ್ ಇಯರು ನಾವು ಯಾರ್ಯಾರು ಎಲ್ಲೆಲ್ಲಿ, ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ ಅಲ್ಲ, ಈ ಮೇಯಿಂದನೇ ನಾವು ಯಾರ್ಯಾರು ಎಲ್ಲೆಲ್ಲಿ ಇರ್ತೀವಿ ಅಂತಲೇ ಗೊತ್ತಿಲ್ಲ. ವ್ಯಾಲೆಂಟೈನ್ಸ್ ಡೇ ಟೈಮ್ನಲ್ಲಿ ಕೃಷ್ಣನ ನೋಡಕ್ಕೆ ಬಂದಿದ್ವಿ ಗೈಸ್. ಮೋಸ್ಟ್ ಮೆಮೊರೇಬಲ್ ಡೇ. ಡೈರೆಕ್ಟ್ ಬೆಳಗ್ಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟ್ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ರಶ್ ಇರಲ್ಲ, ಕಾಮ್ ಮೈಂಡ್ ಇರ್ತೈತಿ, ಫ್ರೆಶ್ ಮೈಂಡ್ ಇರ್ತೈತಿ. ಇಟ್ಸ್ ಟು ಬೆಟರ್ ಅಂತ ನನಗೆ ಅನಿಸುತ್ತೆ. ಗೈಸ್, ನಾವೀಗ ದೀಪಾ, ಸುನೀತಾ. ಹಾಯ್ ಸುನೀತಾ, ಗುಡ್ ಮಾರ್ನಿಂಗ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಗೈಸ್, ಎಲ್ಲರೂ ಈಗ ಗುಡಿಗಂತ ಹೊರಟಿದ್ದೀವಿ. ಬೈಲ್ ತಗೊಂಡ್ರ ಗೋ ಟು ಟೆಂಪಲ್. ಏನು ಏನು ಅಲ್ಲಿ 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 ಲೆಟ್ಸ್ ಗೋ ಗೈಸ್. ಇವತ್ತು ಕಂಪ್ಲೀಟ್ ವ್ಲಾಗ್ ಇದೇ ಟೆಂಪಲ್ ಗೈಸ್, ಇದೇ ಟೆಂಪಲ್. ಕಲ್ಯಾಣ್ ಆ್ಯಂಡ್ ಭೀಮಾ ಗೈಸ್. ಮಾರ್ನಿಂಗ್ ಈಗ ಆಲ್ರೆಡಿ ಟೈಮು 6:26, ದರ್ಶನ ಸ್ಟಾರ್ಟ್ ಆಗಿರುತ್ತೆ. ಎಂಟ್ರೆನ್ಸ್ ಆಫ್ ಉಡುಪಿ ಕೃಷ್ಣ ಟೆಂಪಲ್. ಲೆಟ್ಸ್ ಗೋ ಗೈಸ್, ಬೇಗ 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 ನೋಡ್ಬೋದು ನೀವೆಲ್ಲ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಗಣೇಶ ಇದ್ದಾನಲ್ಲಿ. ಇದು ಎಂಟ್ರೆನ್ಸು. ಅಲ್ಲಿ ಕ್ಯಾಮ್ರಾ ಅಲ್ಲೋದಿದ್ದಿಲ್ಲ, ಆದರೂ ಮಾಡಿದೆ. ಗೈಸ್, ಕೃಷ್ಣನ ಟೆಂಪಲ್ ಒಳಗಡೆ ಅಲ್ಲೂ ಇಲ್ಲ, ಬಟ್ ಆದರೂ ಏನೋ ಕಷ್ಟಪಟ್ಟು ಮಾಡ್ತೀನಿ. ಸಾಕ ಗೈಸ್, ಕಲ್ಲಡಿ ಗೈಸ್, ಸಾಕು ಕಲರ್ ಆಯಿತು. ಸ್ನಾನ ಏನು ಮಾಡಕ್ಕೆ ಬಿಡಲ್ಲ ಅನ್ಸುತ್ತೆ. ಅಲ್ಲೊಂದು ರಥ ಐತೆ, ರಥ ರಥ ರಥ.
ಇವಾಗೇನು ತೋರಿಸಿದ್ದೀನಿ ಈ ಅಜ್ಜಿಯವರು ಈ ಮಂಟಪದಲ್ಲಿ ಅಂದರೆ ಅಲ್ಲಿ ಹಿಂದ್ಗಡೆ ಕೃಷ್ಣಂದು ದರ್ಶನ ಮಾಡೋದು, ಅದ್ರ ಮುಂದ್ಗಡೆ ಮಂಟಪ, ಅಲ್ಲಿ ಅವರು ಕೃಷ್ಣಂದು ರಂಗೋಲಿಯಲ್ಲಿ ಬಿಡಿಸಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಡಿಸಿದ್ರು. ಈ ವಯಸ್ಸಿನಲ್ಲಿ ಅಂಥ ಟ್ಯಾಲೆಂಟ್ ಅಂದರೆ ಸೀರಿಯಸ್ಲಿ ನನಗೆ ಗಾಬರಿ ಆಯಿತು. ನೆಕ್ಸ್ಟ್ ನಾವು ಗಣೇಶನ ದರ್ಶನ ಮಾಡ್ಕೊಂಡ್ವಿ. ಗೈಸ್ ಈಗ ಕೃಷ್ಣನ ದರ್ಶನ ಆಯಿತು. ನೆಕ್ಸ್ಟ್ ಈಗ ಎಲ್ಲಿಗೆ ಹೋಗ್ತೀವಿ? ಮಲ್ಪೆ ಬೀಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಗೈಸ್ ಫೈನಲಿ ವಿ ಕಂಪ್ಲೀಟ್ ಅವರ್ ಕೃಷ್ಣ ಟೆಂಪಲ್ ಕೃಷ್ಣನ ದರ್ಶನ. ಮತ್ತೆ ತಪ್ಪಲ್ಲಿ ಬಂದಿದ್ವಲ್ಲ ಆಯ್ತು ಒಂಟಿಗೆ ನೆಕ್ಸ್ಟ್ ಈಗ ಮಲ್ಪೆ ಬೀಚ್ಗೆ ಹೋಗ್ಬೇಕಂತ ಅಂದ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಪೆ ಬೀಚ್ಗೆ ಹೋಗ್ತೀವಿ ಗೈಸ್. ನನ್ನ ಹಳೆ ಮುದುಕಿನ ಮಾಡಿ ಹಣಿ ಕುಂಕುಮ ಹಚ್ಚಿ ಸ್ಟಿಕ್ಕರ್ ಹಚ್ಚಿ. ದೇವರು ಅಂದಮೇಲೆ ಭಯ ಭಕ್ತಿ ಇರಬೇಕು ಗೈಸ್. ಭಯ ಭಕ್ತಿ ತೋರ್ಸೋದಲ್ಲ, ಅದು ನಮ್ಮ ಸಂಪ್ರದಾಯವನ್ನ ಎತ್ತಿ ಎತ್ತಿ ಹಿಡಿಬೇಕು. ಬೇರೆ ಬಟ್ಟೆ ಒಳಗೆ ಮಾತ್ರ ಅಲ್ಲ ಗೈಸ್, ಬಟ್ಟೆ ಒಳಗೆ ಅಷ್ಟೇ ಅಲ್ಲ ಗೈಸ್, ಪ್ರತಿಯೊಂದರದಾಗೂ ನಮ್ಮ ಸಂಪ್ರದಾಯನ ಎತ್ತಿಡಬೇಕು. ಗುಡಿ ಗುಂಡ ಅಂತಾರ ಆ ಥರ ಎಲ್ಲ ಹೋದಾಗ ಸರಿಗೆ ಅಜ್ಜಿ ಮಾಡಿ ಕೂರಿಸಿ ಅಲ್ತಾಗ ನೋಡಿ ಇಲ್ಲಿಟ್ಟು ಗೈಸ್ ಅಷ್ಟೇ ಅಲ್ಲ, ಎಲ್ಲರೂ ನಾವು ಹಚ್ಕೊಂಡಿದ್ವಿ. ಸೊ ಈಗ ಇಲ್ಲಿಂದ ಹೋಗ್ತೀವಿ. ಗಣೇಶನ್ ನೋಡಿ ಗೈಸ್, ಗಣೇಶ ನಿಮ್ಗೆ ಆಗಲೇ ಕಂಡಿಲ್ಲ. ಸೊ ಇಟ್ಸ್ ಎಂಟ್ರೆನ್ಸ್ ಆಫ್ ಕೃಷ್ಣ ಗೇಟ್, ಮಹಾದ್ವಾರ ಹೊರಡ್ತೀವಿ ಗೈಸ್ ಇಲ್ಲಿಂದ. ಏನು ನೋಡ್ತಿದ್ಯಾ? ಏಯ್ ಬೇಬಿಡ ಸೇಮ್ ದೀಪ ಇದ್ದಂಗಾಳ. ಶೀಸ್ ದೀಪ, ವೇಸ್ಟ್ ಪಡಿ ದೀಪ. ಮೊದಲು ಟಿಫಿನ್ ಮಾಡಕ್ಕೆ ಬರ್ರಿ, ಆಮೇಲೆ ಫೋಟೋ ಅವತ್ತು ನಿಂತ್ಕೊಂಡು ಹಂಗೆ ಅವಸರ ಬಸರು ತಿಂದಿದ್ವಿ. ಇಲ್ಲಿ ಏನು ಯೂಸ್ ಮಾಡ್ತಾರೆ? ಕೊಕೊನಟ್ ಆಯಿಲು ಅಥವಾ ನಾರ್ಮಲ್ ಆಯಿಲ್? ಮತ್ತೆ ಡ್ರೆಸ್ ಚೇಂಜ್ ಗೈಸ್, ಬೀಚ್ಗೆ ಹೋಗೋ ಸಲುವಾಗಿ ಎಲ್ಲ ಬ್ಯಾಗ್ ತೊಗೊಂಡು ಬಂದ್ವಿ. ನೆಕ್ಸ್ಟ್ ನಾವು ಮಲ್ಪೆ ಬೀಚಿಗೆ ಹೋದ್ವಿ. ಆ ವ್ಲಾಗ್ನ ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಟಾಟಾ.